ಸಂಸದರಾದ ಬಳಿಕ ಮುಡಿಪಿವಿಗೆ ಪ್ರಥಮ ಬಾರಿ ಭೇಟಿ ನೀಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಮುಡಿಪಿನ ಕಾಯರ್ಗೋಳಿ ಬಳಿ ಶನಿವಾರ ಬಿಜೆಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರು, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳೋ ಕುವೆತ್ತಬೈಲು, ಕೈರಂಗಳ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಟಿ.ಜಿ. ರಾಜಾರಾಮ್ ಭಟ್, ಮುಖಂಡರಾದ ಚಂದ್ರಶೇಖರ ಉಚ್ಚಿಲ್, ಸುಜಿತ್ ಮಾಡೂರು, ಯಶವಂತ ಅಮೀನ್, ರವಿಶಂಕರ್ ಸೋಮೇಶ್ವರ, ಸುಮನಾ ಹರೀಶ್ ಶೆಟ್ಟಿ, ಯಶವಂತ ದೇರಾಜೆ, ಶಿವಾನಂದನ್ ಮೂಳೂರು, ನವೀನ್ ಪಾದಲ್ಪಾಡಿ, ಸುಬ್ರಹ್ಮಣ್ಯ ಭಟ್, ದಯಾನಂದ ತೊಕ್ಕೋಟು, ಗೀತಾ ದಾಮೋದರ್ ಕುಂದರ್, ಮುರಳಿ ಕೊಣಾಚೆ, ವಿಜೇತ್ ಪಜೀರು, ಸತ್ಯನಾರಾಯಣ ಭಟ್ ಎಡಂಬಳೆ, ರಾಜೇಶ್, ರಾಮಕೃಷ್ಣ ಪಟ್ಟೋರಿ, ದಿವ್ಯಾ ಸತೀಶ್ ಶೆಟ್ಟಿ, ಪ್ರವೀಣ್ ಬಗಂಬಿಲ, ರಾಜೇಶ್ ಮಡಿವಾಳ ಸೇರಿದಂತೆ ಬಿಜೆಪಿಯ ವಿವಿಧ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು. भारतीय जनता पार्टी के कैप्टन ब्रिजेश चौटा जी के, नरेंद्र मोदी जी के ಇದೇ ಸಂದರ್ಭದಲ್ಲಿ ಕೈರಂಗಳ ಶಾರದಾ ಗಣಪತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಸಂಸದರನ್ನು ಗುಲಾಬಿ ಹೂವು ನೀಡುವುದರ ಮೂಲಕ ಸ್ವಾಗತಿಸಿದರು. ನಂತರ ಮುಡಿಪಿನ PMಶ್ರೀ ಜವಾಹರ್ ವಿದ್ಯಾಲಯದಲ್ಲಿ PTC ಸಾಮಾನ್ಯ ಸಭೆ ಮತ್ತು ಓಣಂ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ವಿದ್ಯಾರ್ಥಿಗಳು ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ ಸಂಸದರು, ನಾವು ಮಕ್ಕಳು ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಬೆರೆತರೆ ಯುವ ಮನಸ್ಸುಗಳಾಗಿ ಚಿಂತನೆ ಮಾಡಲು ಸಾಧ್ಯ ಮತ್ತು ನಮ್ಮಲ್ಲಿ ಧನಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ ಎಂದರು. ಇಟ್ ಈಸ್ ಇಂಪಾರ್ಟೆಂಟ್ ಟು ಫೀಲ್ ಯಂಗ್, ಥಿಂಕ್ ಯಂಗ್ ಆ್ಯಂಡ್ ಆ್ಯಕ್ಟ್ ಯಂಗ್. ನಾವು ಯುವಕರಾಗಿ ಯುವ ಮನಸ್ಸುಗಳಾಗಿ ಯೋಚನೆ ಮಾಡಬೇಕಾದ್ರೆ, ಯುವ ಮನಸ್ಸುಗಳಾಗಿ ಭಾವಿಸಬೇಕಾದ್ರೆ ಮತ್ತು ಯುವ ಮನಸ್ಸುಗಳಾಗಿ ನಡೆ ನುಡಿಯಲ್ಲಿ ಇರಬೇಕಾದ್ರೆ ಮಕ್ಕಳ ಮಧ್ಯೆ, ಯುವ ಮನಸ್ಸುಗಳ ಮಧ್ಯೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯೆ ಇರಬೇಕಾದ ಅವಶ್ಯಕತೆ ಇದೆ. ದಟ್ ಫೀಲಿಂಗ್ ಆಫ್ ಬೀಯಿಂಗ್ ದೇರ್ ಇಟ್ ಸೆಲ್ಫ್ ಇಸ್ ಇನಫ್. ಅಲ್ಲಿ ಇರುವಂಥದ್ದೇ, ಅವರ ಮಧ್ಯೆ ಇದ್ದ ಕೂಡಲೇ ಅದೊಂದು ವಿಶೇಷವಾದ ಶಕ್ತಿ, ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅದು ಬರ್ತದೆ. ನಿಮಗೆ ನಿಮ್ಮ ಮಕ್ಕಳು ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋದ ಕೂಡಲೇ ಒಂದು ಸಣ್ಣ ಎನರ್ಜಿ ಮನೆಯಿಂದ ಹೋದಾಗೆ ಎಲ್ರಿಗೂ ಫೀಲಿಂಗ್ ಆಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಆ ಮಕ್ಕಳು ಮನೆಗೆ ಬಂದ ಕೂಡಲೇ ಎಷ್ಟೇ ತಂಟೆ ಮಾಡಲಿ, ಎಷ್ಟೇ ಲೂಟಿ ಮಾಡಲಿ, ಒಂದೇನೋ ಒಂದು ಶಕ್ತಿ ಮನೆಗೆ ಬಂದಾಗ ಆಗ್ತದೆ. ದಟ್ ಈಸ್ ದ ಪವರ್ ಆಫ್ ಯೂತ್, ದಟ್ ಈಸ್ ದ ಪವರ್ ಆಫ್ ಸ್ಟೂಡೆಂಟ್ಸ್, ದಟ್ ಈಸ್ ದ ಪವರ್ ಆಫ್ ಈ ಮಕ್ಕಳ ಶಕ್ತಿ ಅಂತ.
ಆ ಕಾರಣಕ್ಕೆ ನಾನಂತೂ ಆ ಕಾರ್ಯಕ್ರಮಗಳನ್ನು ತಪ್ಪಿಸೋದಿಲ್ಲ. ಯಾಕೆಂದರೆ ಐ ವಾಂಟ್ ಟು ರಿಮೇನ್ ಯಂಗ್ ಅಟ್ಲೀಸ್ಟ್ ಹಿಯರ್. ಈ ಜೀವ ಪ್ರಾಯ ಆಗ್ತಾ ಹೋಗ್ತದೆ. ಅದೇ ಮನಸ್ಸು ಮತ್ತು ಹೃದಯ ಯಾವತ್ತೂ ಆ ಯೌವನದಲ್ಲಿ ಇರಬೇಕಂತ. ಮನಸ್ಸು ಮತ್ತು ಹೃದಯ ಯೌವನದಲ್ಲಿದ್ದರೆ ಆ ಶಕ್ತಿಯೇ ಬೇರೆ. ಆ ಕಾರಣಕ್ಕೆ ನಾನು ಈ ಕಾರ್ಯಕ್ರಮವನ್ನು ತಪ್ಪಿಸೋದಿಲ್ಲ. ತಡವಾಗಿ ಆದರೂ ಅದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ಬೆಳಿಗ್ಗೆ 2 ಕಾರ್ಯಕ್ರಮಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳೇ ಇತ್ತು. ಸೊ ಐ ಆಮ್ ಲಿಟಲ್ ಎಕ್ಸ್ಟ್ರಾ ಎನರ್ಜೆಟಿಕ್ ಟುಡೇ. ಅದನ್ನು ಮೊದಲಿಗೆ ಹೇಳ್ತಾ, ಜವಾಹರ್ ನವೋದಯ ವಿದ್ಯಾಲಯ ಮತ್ತು ನಮ್ಮ ಕುಟುಂಬದ ಸಂಬಂಧವೂ ಇದೆ. ನನ್ನ ತಂಗಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕಲ್ತಿದ್ದು. ಉಡುಪಿಯ ಹೆಬ್ರಿಯಲ್ಲಿ ಒಂದು ಜವಾಹರ್ ನವೋದಯ ವಿದ್ಯಾಲಯ ಇದೆ. ಮೈ ಸಿಸ್ಟರ್ ಸ್ಟಡಿಡ್ ಇನ್ ದಟ್ ಸ್ಕೂಲ್ ಫ್ರಮ್ 6th standard to 12th. No, she studied only till 10th. Then she came back. We requested to come back to Canada. ಸೊ ನನ್ನ ತಂಗಿ ಕೂಡ ಅಲ್ಲೇ ಕಲ್ತಿರೋದು. ಸೊ ಈ ಜವಾಹರ್ ನವೋದಯ ವಿದ್ಯಾಲಯ ಅಥವಾ ಯಾವುದೇ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಒಟ್ಟಾಗಿ ಕಲಿಯುವುದು ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ತಂಗಿಯಿಂದ ಗೊತ್ತಿದೆ. ಎರಡನೇದು, ನಾನು NCCಯಲ್ಲಿ ಹಲವಾರು ಕ್ಯಾಂಪ್ಗಳಿಗೆ ಹೋಗಿ ಒಟ್ಟು ಬದುಕುವಂಥದ್ದು ಮತ್ತು ನಂತರ ಸೇನೆಯಲ್ಲಿ ಸೇರುವಾಗ 1 ವರ್ಷದ ಒಟ್ಟು ಸಮೂಹ ಶಿಕ್ಷಣ ಅಂತೇನು ಹೇಳ್ತೀವ, ಅದರಲ್ಲಿ ನಾವು ಕಲಿಯುವಂಥ ಪಾಠ ತುಂಬ ಇದೆ. ಜವಾಹರ್ ವಿದ್ಯಾಲಯದ ಪ್ರಾಂಶುಪಾಲರಾದ ಪಿ ರಾಜೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Joined in very good schools. Last year, our Vidyalaya declared as PMC school and also declared this school as the 5-star accredited school in the country. So I hope that, sir, you are coming for the first time. In coming days, there are major issues we have already brought you. One is my staff members are not having the pension. After retirement, their life is in dark. That is reflected in the teaching learning activities. Sir, your serious concern is required. An urgent matter to be kept with the Prime Minister so that the quality of the teaching learning, not only in this Vidyalaya, all over the country will improve. 120 students reached to cluster and regional. A ground, sir, under your guidance, if you could make it, this not only will be an asset to this institution, but all over this Dashan Kannada. Sir, I am sure that with your kind cooperation as a chairman of the Vidyalaya Advisory Committee along with our Deputy Commissioner, will definitely bring drastic changes in the Vidyalaya. We are trying to make this institution as a role model to the whole country, where you will be always our guiding force. I request your kind cooperation to build, to inculcate some kind of values in this institution. ಕಾರ್ಯಕ್ರಮದಲ್ಲಿ ಬಿಜೆಪಿ ನೇತಾರರಾದ ಸಂತೋಷ್ ಕುಮಾರ್ ಐಬೋಳಿಯಾರ್, ವಿದ್ಯಾಲಯದ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯರಾದ ಕೃಷ್ಣಕುಮಾರ್, ವಿನಯ್ ಕುಮಾರಿ, ಕೋಶಾಧಿಕಾರಿ ಮೋಹನ್ದಾಸ್ ಮೆಂಬಳ, ಶಿಕ್ಷಕ ರಕ್ಷಕ ಸಮಿತಿಯ ಪ್ರೊಫೆಸರ್ ಜಗದೀಶ್ ಪ್ರಸಾದ್, ಕೃಷ್ಣಪ್ಪ, ರಾಜೇಂದ್ರ ಶೆಟ್ಟಿ, ರಾಜೇಶ್ ಭಟ್, ಶ್ಯಾಮ್ ಸೂರ್ಯ, ಕೊರಗಪ್ಪ ದಾಕ್ಷಾಯಿಣಿ, ಸುಧಾ, ಶೀನಶೆಟ್ಟಿ, ಶಿಕ್ಷಕರಾದ ರೆಹಮಾನ್, ಮಹೇಶ್, ರಾಘವೇಂದ್ರ, ಯೋಗೀಶ್ ಮೊದಲಾದವರು ಉಪಸ್ಥಿತರಿದ್ದರು. ತೋರ್ಪಡಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈಲ್ವೆಗೆ ಏನೆಲ್ಲ ಸಮಸ್ಯೆ ಉಂಟು, ಹೊಸ ರೈಲ್ವೆ ಬರಬೇಕಾದರೆ ಏನೆಲ್ಲ ಮಾಡಿದ್ದಾರೆ, ಹೊಸ ರೈಲ್ವೆ ಯಾವ ರೀತಿಯಲ್ಲಿ ಬಂದಿದೆ, ರೈಲ್ವೆ ಇಡೀ ಕೇರಳ, ತಮಿಳುನಾಡು, ಕರ್ನಾಟಕ, ಬಾಂಬೆ, ಡೆಲ್ಲಿ ಅಂತ ಈ ರೈಲ್ವೆಗಳ ಪರಿವರ್ತನೆ ಆದದ್ದು ಯಾವುದಂದ್ರೆ ನಮಗೆಲ್ಲರಿಗೂ ಗೊತ್ತುಂಟು. ಅದರ ಒಟ್ಟಿಗೆ ಅವರ ವಿಶಾಲವಾದ ಮನಸ್ಸಲ್ಲಿ ಅವರ ಪ್ರತಿಭೆಯು ಅನಾವರಣಗೊಂಡ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕೆಂಬ ಏಕೈಕ ಉದ್ದೇಶದಿಂದ ರಾಷ್ಟ್ರೀಯ ಮಾರ್ಗಗಳ ಬದಲಾವಣೆ, ಬೇರೆ ಬೇರೆ NITT ಆಗಿರ್ಬೋದು, MRPL ಆಗಿರ್ಬೋದು, MCF ಆಗಿರ್ಬೋದು, ನಮ್ಮ ಬಂದರ್ ಆಗಿರ್ಬೋದು, ಇದರ ಉನ್ನತೀಕರಣಕ್ಕೆ ಏನೆಲ್ಲ ಮಾಡಬೇಕು, ಯಾರ್ಯಾರು ಮಿನಿಸ್ಟರ್ ಇದ್ದಾರೆ ಅವರ ಮುಖಾಂತರ ಮಾಡಿ ಇವತ್ತು ಇಲ್ಲಿಗೆ ಕೂಡ ಬಂದು ಅವರ ವಿಶಾಲವಾದ ಮನಸ್ಸಿನಲ್ಲಿ ಅವರಲ್ಲಿ ಉಂಟು. ಈ ಶಾಲೆಗೆ ಏನೇನು ಮೂಲಭೂತ ಸೌಕರ್ಯದ ಕೊರತೆ ಉಂಟು ಅಂತ ನಮ್ಮ ಪ್ರಿನ್ಸಿಪಾಲ್ರು ಹೇಳಿದರು. ನಮ್ಮ ಪ್ರಿನ್ಸಿಪಾಲ್ರು ಕೂಡ ಅಂತಿಂಥವರಲ್ಲ. ಅವರನ್ನು ಭೇಟಿಯಾದ ತಕ್ಷಣ ಹೇಳಿದ್ದಾರೆ, ನಮಗೊಂದು 400 ಮೀಟರ್ ಇದ್ದು ನಮ್ಮ ಗ್ರೌಂಡಲ್ಲಿ ಇದು ಬೇಕು, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು, ನಾವು MP ಹತ್ರ ಮಾತನಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದಾರೆ. ಅದು ಮಧ್ಯದಲ್ಲಿ ಏಕೆ ಹೇಳಿದ್ದೇನೆ, ನೀವು ಮರೆತು ಹೋಗಬಾರದು ಎಂಬ ಲೆಕ್ಕಾಚಾರದಲ್ಲಿ ಹೇಳಿದ್ದೇನೆ. ಅದರ ಒಟ್ಟಿಗೆ ನಮ್ಮ ಸಂಸದರು ಇದೇ ನಮ್ಮ ಮಿಲಾಗ್ರಿಸ್ ಕಾಲೇಜಲ್ಲಿ ಕಲಿತವರು, ಸಂತ ಎಲೋಸಿಸ್ ಕಾಲೇಜಲ್ಲಿ BSc ಪಡೆದವರು, ಅತ್ಯಂತ ಉನ್ನತ ಸಂಸ್ಥೆಯಾದಂಥ ವಿದ್ಯಾಸಂಸ್ಥೆಯಾದಂಥ IIML ಪದವಿಯನ್ನು ಪಡೆದವರು. ಅವರು ನಮ್ಮ ಹೇಳಿದ್ದಾರೆ NCC ಕೆಡೆಟ್ ಆಗಿ
ರಾಷ್ಟ್ರಪತಿಯವರಿಂದ ಪದಕ ಪಡೆದವರು. ಅವರು ಮತ್ತು ಸಣ್ಣ ಪ್ರಾಯದಲ್ಲಿ ಮಿಲಿಟರಿಗೆ ಸೇರಿ ಕ್ಯಾಪ್ಟನ್ ಆಗಿ ಅಲ್ಲಿ ಅಸ್ಸಾಂ ಮಣಿಪುರದಲ್ಲಿ ಕಷ್ಟ ಕಾಲದಲ್ಲಿ ಆ ಶೀತಲ ಯುದ್ಧದ ಸಮರದ ಅವರು ಭಾಗವಹಿಸುವಿಕೆ ಅವರು ಮಾಡಿದ ಕಾರ್ಯವತ್ತನ್ನು ಅವರಿಗೆ ಅತ್ಯುತ್ತಮವಾದ ಯೋಧ ಎಂಬ ಹೆಸರು ಕೂಡ ಬಂದಿದೆ. ಅದರ ಒಟ್ಟಿಗೆ ಅವರ ಪುನಃ ತಮ್ಮವರಿಗೆ ಬಂದ ನಂತರ ಸತತವಾಗಿ 8 ವರ್ಷದಲ್ಲಿ ಮಂಗಳೂರಿನಲ್ಲಿ ನಮ್ಮ ಜಾನಪದ ಕ್ರೀಡೆಯಾದಂತಹ ಕಂಬಳ, ಆ ಕಂಬಳ ಪೇಟ ಅವರಲ್ಲಿ ನಿಂತು ಹೋಗಿತ್ತು. ಅದರ ಹೋರಾಟಕ್ಕೆ ಇಳಿದು ಅದರಲ್ಲಿ ಸಕ್ಸಸ್ ಆಗಿ ರಾಷ್ಟ್ರೀಯ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ಮಾಡಿ ಈಗ 8 ವರ್ಷ ನಿರಂತರವಾಗಿ ಮಂಗಳೂರ ಕಂಬಳ ಕೇವಲ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲು ಕಾರಣರಾದವರು ನಮ್ಮ ಕ್ಯಾಪ್ಟನ್ ಸಂಸದರು. ಶಿಕ್ಷಕ ರೆಹಮಾನ್ ಸ್ವಾಗತಿಸಿದರು. ಜೋಶ್ ಬಿಪಿ ವಂದಿಸಿದರು. ಶಿಕ್ಷಕರಾದ ಯೋಗೀಶ್ ಕಾರ್ಯಕ್ರಮ ನಿರೂಪಿಸಿದರು.